ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಕೊನೆಯವರೆಗೂ ನೋಡಿ. 2 ಇಂಟ್ರೆಸ್ಟಿಂಗ್ ರೆಸಿಪಿಗಳನ್ನ ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ನಾವು ಎಲ್ಲಿಗೆ ಹೋದ್ವಿ, ಏನೆಲ್ಲ ಮಾಡಿದ್ವಿ ಅಂತಕ್ಕಂಥದ್ದನ್ನು ಕೂಡ ನಾನಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು ತಪ್ಪದೆ ಕೊನೆಯಲ್ಲಿ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾವು ಇದು ಶನಿವಾರ, ಭಾನುವಾರ ಹಾಗೆ ಸೋಮವಾರ 3 ದಿನದ ವಿಡಿಯೋನು ಕೂಡ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಶನಿವಾರ ಸಂಜೆ ಹಾಗೆ ನಾವು ಊರಿಗೆ ಹೊರಟ್ವಿ. ನಮ್ಮ ಊರು ಬಂದು ಮೈಸೂರು ಹತ್ರ KR ನಗರ. ಅಲ್ಲಿ ನಾವು ನಮ್ಮ ತೋಟದ ಮನೆಗೆ ಹೋಗಿದ್ದಾಯಿತು. ಸಂಜೆ ನಾವು ಹೋದಾಗಲೇ ರಾತ್ರಿ ಒಂದು 7:30 ಆಗಿತ್ತು. ಹಾಗಾಗಿ ತುಂಬ ಚಳಿ ಇದ್ದಿದ್ದರಿಂದ ಸ್ವಲ್ಪ ಫೈರ್ ಕ್ಯಾಂಪ್ ಹಾಕ್ಕೊಂಡ್ರೆ ಬೆಚ್ಚಗಾಗುತ್ತೆ ಅನ್ನೋ ಕಾರಣಕ್ಕೆ ಫೈರ್ ಕ್ಯಾಂಪ್ನ ಹಾಕಿ ಜೋಳ ತೊಗೊಂಡು ಹೋಗಿದ್ವಿ. ಹಾಗೆಯೇ ಗೆಣಸು ಎಲ್ಲ ರೋಡ್ ಬದಿನಲ್ಲಿ ಎಲ್ಲವೂ ಸಿಗುತ್ತೆ, ಸೊಪ್ಪು ತರಕಾರಿಗಳೆಲ್ಲ ತೊಗೊಂಡು ಹೋಗಿದ್ವಿ. ಸರಿ ಸುಟ್ಕೊಂಡು ತಿನ್ನೋಣ, ತುಂಬ ದಿನ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಜೋಳನೂ ಸುಟ್ಕೊಂಡ್ವಿ. ಹಾಗೆ ಗೆಣಸು ಕೂಡ ಸುಡ್ತಾಯಿದ್ವಿ, ನೋಡ್ತಿರ್ಬೋದು. ಗೆಣಸು ನಾವು ಸ್ಟೀಮ್ ಕುಕ್ ಮಾಡೋದಕ್ಕೂ ಈ ಥರ ಸುಟ್ಕೊಂಡು ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ತುಂಬ ಅಂದರೆ ತುಂಬ ಸಿಹಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಗೊತ್ತೇ ಇರಲ್ಲ, ಇವಾಗಿನ ಮಕ್ಕಳಿಗೆ ಗೆಣಸನ್ನು ಕೂಡ ಸುಟ್ಕೊಂಡು ತಿನ್ಬೋದು ಅಂತ ಅಂದ್ಬಿಟ್ಟು. ಊರಲ್ಲಿರ್ತಕ್ಕಂಥ ಮಕ್ಳಿಗೆ ಗೊತ್ತಿರುತ್ತೆ. ಕಾಮನ್ನಾಗಿ ಚಳಿಗಾಲದಲ್ಲಿ ಬೆಂಕಿ ಕಾಯ್ತಾರಲ್ಲ, ಆ ಟೈಮಲ್ಲಿ ಅವರೆಕಾಯಿ, ಹಸಿ ಕಾಯಿಗಳನ್ನ ಸುಟ್ಕೊಂಡು ತಿನ್ನೋದು, ಹಾಗೆಯೇ ಗೆಣಸು, ಜೋಳ ಇದನ್ನೆಲ್ಲ ಸುಟ್ಕೊಂಡು ತಿಂತಾರೆ. ಬಟ್ ನಮ್ಮ ಮಕ್ಕಳಿಗೆಲ್ಲ ಗೆಣಸನ್ನು ಸುಟ್ಕೊಂಡು ತಿಂತೀವಿ ಅನ್ನೋದು ಗೊತ್ತಿಲ್ಲ, ಜೋಳ ತಿನ್ನೋದು ಗೊತ್ತಿದೆ. ಹಾಗೆ ಇದು ಭಾನುವಾರದ ಬೆಳಗ್ಗಿನ ವಿಡಿಯೋ ನೋಡ್ತಿರ್ಬೋದು. ಇದು ಬಂದು ಒಂದೆಲ್ಗ ಸೊಪ್ಪು ಹೈಬ್ರಿಡ್ ಬರುತ್ತಲ್ಲ ಅದು. ಯಾವಾಗಲೂ ಎಲ್ಲೋ ಒಂದು ಬೇರು ಬಿದ್ದಿದೆ, ಇಡೀ ತೋಟ ಎಲ್ಲ ಸ್ಪ್ರೆಡ್ ಆಗಿದೆ. ಅದು ನಾವೇ ನಾಟಿ ಮಾಡಿದ್ದೀವೇನೋ ಅನ್ನೋಷ್ಟು ಸ್ಪ್ರೆಡ್ ಆಗಿದೆ. ಹಾಗೆಯೇ ಇದು ಬಂದು ಚಿಕ್ಕು ಸಪೋಟ ನೋಡ್ತಿದ್ರಲ್ಲ, ತುಂಬ ದಪ್ಪ ಬರುತ್ತೆ, ಬಲ್ತಿದೆ. ಇದನ್ನು ಕಿತ್ತಿಟ್ರೂ ಕೂಡ ಹಣ್ಣಾಗುತ್ತೆ, ಇಲ್ಲ ಗಿಡದಲ್ಲೇ ಬಿಟ್ಟರೆ ಇನ್ನೂ ಕೂಡ ಸ್ವಲ್ಪ ಸೈಜ್ ದೊಡ್ಡದು ಬರುತ್ತೆ. ಇದು ನೋಡಿ ವಾಟರ್ ಮೆಲನ್ನು. ಇವಾಗಿನ ಮಕ್ಕಳಿಗೆ ಅಂದರೆ ವಾಟರ್ ಮಿಲನ್ನು ಬಳ್ಳಿಲಿ ಬಿಡುತ್ತಾ ಗಿಡದೆಲ್ಲ, ಆ ಥರ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸಿಟಿನಲ್ಲಿ ಇರ್ತಕ್ಕಂಥ ತುಂಬ ಮಕ್ಕಳಿಗೆ ಯಾವ ಹಣ್ಣು ಯಾವ ಥರ ಬರುತ್ತೆ, ಬಳ್ಳಿಲಿ ಬರುತ್ತಾ ಗಿಡದಲ್ಲಿ ಬರುತ್ತಾ ಅನ್ನೋದೇ ಗೊತ್ತಿರಲ್ಲ. ಹಾಗಾಗಿ ಇವಾಗ ಒಂದು ಸಲನಾದ್ರೂ ಊರ ಕಡೆ ಕರ್ಕೊಂಡೋದ್ರೆ ಮಕ್ಕಳಿಗೆ ಯಾವ ಹಣ್ಣು ಯಾವ ಥರ ಬರುತ್ತೆ ಅಂತ ಒಂದು ಐಡಿಯಾನಾದರೂ ಬರುತ್ತೆ. ಬುಕ್ಕಲ್ಲಿ ಓದಿರ್ತಾರೆ, ಬಟ್ ಲೈವಾಗಿ ನೋಡೋದೇ ಬೇರೆ ಥರ ಇರುತ್ತಲ್ಲ. ಹಾಗಾಗಿ ಅದ್ರ ಜೊತೆಗೆ ನಾವು ಫಂಕ್ಷನಿಗೆ ಹೋಗೋದಿತ್ತು ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ ಎದ್ದು ಸೊಪ್ಪು ಮತ್ತು ಯಾವುದೆಲ್ಲ ಹಣ್ಣುಗಳಿತ್ತು ಅದೆಲ್ಲ ಕಿತ್ತು ರೆಡಿ ಮಾಡ್ಕೊಳ್ತಾ ಇದ್ವಿ. ಇದು ನೋಡಿ ಕರಿಬೇವು. ಲಾಸ್ಟ್ ಟೈಮ್ ಅದು ವರ್ಷಕ್ಕೊಂದ್ಸಲ ಏನೋ ಒಂದು ರೋಗ ಬಂದುಬಿಡುತ್ತೆ, ಮೀನ್ಸ್ ಎಲೆ ಹಿಂಭಾಗ ಸ್ವಲ್ಪ ಕಪ್ಪು ಹುಳಗಳು ಬರುತ್ತೆ. ಕಟ್ ಮಾಡಿ ಬಿಟ್ವಿ ಅಂತ ಅಂದರೆ ಮತ್ತೆ ಚಿಗುರು ಬರುವಾಗ ತುಂಬ ನೀಟಾಗಿ ಬರುತ್ತೆ, ಹುಳು ಏನೂ ಬರಲ್ಲ. ಹಾಗೆ ನುಗ್ಗೆಕಾಯಿ ಗಿಡನೂ ಕೂಡ ಕಟ್ ಮಾಡಿದ್ರು, ಅದು ಕೂಡ ತುಂಬ ಚೆನ್ನಾಗಿ ಚಿಗುರು ಬಂದಿದೆ. ನುಗ್ಗೆ ಸೊಪ್ಪು, ಒಂದೆಲ್ಗ, ಗಣಕೆ ಸೊಪ್ಪು, ಬ್ರಾಹ್ಮಿ, ಒಂದೆಲ್ಗ ಸೊಪ್ಪು, ಇದೆಲ್ಲವನ್ನು ಕಿತ್ತು ಎಲ್ಲನೂ ತೊಗೊಂಡೋಗ್ಲಿಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ವೀಳ್ಯದೆಲೆ ಪ್ರತಿಯೊಂದು ಒಂದು 15 ದಿನಕ್ಕೊಂದು ಸಲ ಬಂದು ತೊಗೊಂಡೋದ್ವಿ ಅಂತ ಅಂದರೆ ಆಲ್ಮೋಸ್ಟ್ ನಮಗೆ ಒಂದು ವಾರದ ತನಕ ಚಿಕ್ಕ ಪುಟ್ಟ ಕೆಲವೊಂದೆಲ್ಲ ಕೊಂಡ್ಕೊಳ್ಳೋ ಥರ ಇರಲ್ಲ. ಬಾಳೆದೆಲೆ ನನಗೆ ಇವತ್ತಿನ ರೆಸಿಪಿಗೆ ತೋರಿಸಿದ್ದೀನಲ್ಲ, ಆ ರೆಸಿಪಿಗೆ ಬಾಳೆದೆಲೆ ಕೂಡ ಬೇಕಿತ್ತು. ಹಾಗಾಗಿ ಬಾಳೆದೆಲೆನೂ ಕೂಡ ನಾನು ಕಿತ್ಕೊಂಡಿದ್ದಾಯಿತು. ಇದು ನೋಡ್ತಿರ್ಬೋದು ಪೇಪರ್ ಫ್ಲವರು. ಎಷ್ಟು ಬಿಡುತ್ತೆ ಹೂವು ಅಂದರೆ, ಇದಕ್ಕಂತೂ ಸೀಸನ್ನೇ ಇಲ್ಲ, ವರ್ಷ ಪೂರ್ತಿ ಬಿಡುತ್ತೆ. ಹಾಗಾಗಿ ಬೇಲಿ ಸೈಡಲ್ಲಿ ಕೂಡ ಹಾಕಿದ್ದೀವಿ, ನೋಡ್ತಿರ್ಬೋದು ನೀವು. ಅಂದರೆ ಕಲರ್ಫುಲ್ಲಾಗೂ ಇರುತ್ತೆ. ಬೇಲಿಗೆ ಬೇರೆ ತೋಟದ ಹಸುಗಳು ಅದೆಲ್ಲ ನುಗ್ಗದೇ ಇರೋ ಥರನೂ ಬೇಲಿಗೂ ಒಂದು ಸೆಕ್ಯೂರ್ ಇರುತ್ತೆ ಅನ್ನೋ ಕಾರಣಕ್ಕೆ ಪೇಪರ್ ಫ್ಲವರ್ನ ಫುಲ್ ಬೇಲಿಯೆಲ್ಲ ಹಾಕಿದ್ದೀವಿ. ಹಾಗೆಯೇ ಇದು ಬಂದು ಅಂಬಾಡಿ ಎಲೆ ನೋಡ್ತಿರ್ಬೋದು, ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಕಳ್ಸಕ್ಕಿಟ್ವಿ ಅಂದರೆ 15 ದಿನ 20 ದಿನ ಆದ್ರೂ ಸ್ವಲ್ಪ ಕೂಡ ಬಾಡಲ್ಲ, ಅಷ್ಟು ಫ್ರೆಶ್ ಆಗಿರುತ್ತೆ. ಅದು ಸ್ವಲ್ಪ ರಫ್ ಬರುತ್ತೆ ಎಲೆ. ಹಾಗಾಗಿ ಇದು ಸಂಜೆ ಬರುವಾಗ ಶನಿವಾರ ಅಲ್ಲಿ ದೊಡ್ಡ ಕೊಪ್ಪಲು ಅಂತ ಸಿಗುತ್ತೆ, ಅಲ್ಲಂತೂ ಸೊಪ್ಪು ಎಷ್ಟು ಫ್ರೆಶ್ ಆಗಿ ಮಾರ್ತಿರ್ತಾರೆ ಅಂತ ಅಂದರೆ ಸಿಕ್ಕಾಬಿಟ್ಟೆ ಫ್ರೆಶ್ ಆಗಿರುತ್ತೆ. ನೀವೇ ನೋಡ್ತಿರ್ಬೋದು ಮೆಂತ್ಯ, ಪಾಲಕ್ಕೆಲೆ ಎಷ್ಟು ಚಿಕ್ಕ ಚಿಕ್ಕ ಕಟ್ಟುಗಳಿದೆ ಅಂತ ಅಂದ್ಬಿಟ್ಟು. ಕಟ್ಟು ಚಿಕ್ಕದಲ್ಲ, ಲೆಂತ್ ಚಿಕ್ಕದಿದೆ. ಇದು ತುಂಬ ಟೇಸ್ಟ್ ಇರುತ್ತೆ ಸೊಪ್ಪು. ನಮಗೆ ಇದೇ ಬೆಂಗಳೂರಲ್ಲಿ ಸಿಗುತ್ತೆ, ಒಂದೊಂದು ಮೊಳ ಇರುತ್ತೆ ಸೊಪ್ಪು, ಒಂದೊಂದು ಕಡ್ಡಿನೇ ಒಂದೊಂದು ಮೊಳ ಇರುತ್ತೆ. ಅಷ್ಟು ಗೊಬ್ಬರ ಹಾಕಿ ಬೆಳೆದಿರ್ತಾರೆ. ಹಾಗೆ ಅಲ್ಲಿ ಯಾವ ನೀರಿಂದ ವಾಶ್ ಮಾಡಿರ್ತಾರೆ ಗೊತ್ತಿರಲ್ಲ, ಒಂಥರ ಫೆನೈಲ್ ಸ್ಮೆಲ್ಲು ಆ ಥರ ಎಲ್ಲ ಬರ್ತಿರುತ್ತೆ ಕೆಲವೊಂದು ಸಲ. ಎಷ್ಟೊಂದು ಸಲ ನಾನು ತೊಗೊಂಡಾಗ ಸಾಂಬಾರು ಮಾಡಿ ಚೆಲ್ಲಿದ್ದುಂಟು, ಆ ಥರ ಒಂಥರ ಸ್ಮೆಲ್ ಇರುತ್ತೆ. ರೇರು, ತುಂಬ ಚೆನ್ನಾಗಿ ಸಿಗೋದು ಬೆಂಗಳೂರಲ್ಲಿ. ಹಾಗಾಗಿ ಆಲ್ಮೋಸ್ಟ್ ಏನು ತೊಗೋತೀನೋ ಬಿಡ್ತೀನೋ ಊರಿಗೆ ಬಂದಾಗ ಸೊಪ್ಪುಗಳನ್ನ ಮಾತ್ರ ಮಿಸ್ ಮಾಡದೆ ತೊಗೊಂಡೋಗ್ತೀನಿ. ಆಲ್ಮೋಸ್ಟ್ ಒಂದು ವಾರದ ತನಕ ಆಗಬೇಕು ಅಷ್ಟು ಸೊಪ್ಪನ್ನು ನಾನು ತೊಗೊಂಡೋಗ್ತೀನಿ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಅಂದ್ಬಿಟ್ಟು ಫ್ಲವರು. ಅದೆಲ್ಲ ಬಾಡ್ಕೊಂಡ್ಮೇಲೆ ನೋಡಿ ಈ ಕಲರಿಗೆ ಬರುತ್ತದು.
ಅಂದರೆ ಇಲ್ಲಿ ನರ್ಸರಿಯಿಂದ ತಂದು ಹಾಕಿರೋದು. ತುಂಬ ಕ್ಯೂಟಾಗಿತ್ತು ಅದು ಫ್ಲವರು. ಹಾಗಾಗಿ ಅದನ್ನು ಕೂಡ ವೀಡಿಯೋನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಎಲ್ಲ ಮುಗಿಸಿ ನಾವು ಕೂಡ ಹೊರಡಬೇಕಿತ್ತು. ಹಾಗಾಗಿ ಫುಲ್ ಏನು ವೀಡಿಯೋ ಮಾಡಿಲ್ಲ, ಮೇಲ್ಮೇಲೆ. ಅಂದರೆ ಬೆಳಿಗ್ಗೆ ನಾವು ಏನೆಲ್ಲ ತರಕಾರಿಗಳು, ಫ್ರೂಟ್ಸು ಇದೆಲ್ಲ ಕಿತ್ಕೊತಿದ್ವಿ ಆ ಟೈಮಲ್ಲಿ ಸ್ವಲ್ಪ ವೀಡಿಯೋನ ನಾನಿಲ್ಲಿ ಮಾಡಿಕೊಂಡು ನಿಮಗೂ ಕೂಡ ಶೇರ್ ಮಾಡಿದ್ದೀನಿ. ಇದು ಬಂದು ಮೈಸೂರು ವೀಳ್ಯದೆಲೆ ನೋಡಿ. ಇದು ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೆ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಇದು ಇಷ್ಟು ವೀಡಿಯೋನು ಬಂದು ನಮ್ಮ ತೋಟದಲ್ಲಿ ನಾವು ಸಂಡೇ ಬೆಳಿಗ್ಗೆ ತನಕ ಇದ್ವಲ್ಲ ಅದು. ಇದು ಸಂಡೇ ಫಂಕ್ಷನ್ ವೀಡಿಯೋನ ನಾನಿಲ್ಲಿ ಶೇರ್ ಮಾಡಿಲ್ಲ, ಮಂಡೇ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತಲೇ ಸಿಹಿ ಮತ್ತು ಖಾರ ಕಡುಬನ್ನು ಮಾಡ್ತಾ ಇರ್ತಕ್ಕಂಥದ್ದು ಕುಂಬಳಕಾಯಿನ ಉಪಯೋಗಿಸ್ಕೊಂಡು. ಮೊದಲಿಗೆ 1 ಲೋಟದಷ್ಟು ಅಕ್ಕಿನ ನೆನೆಸಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಕುಂಬಳಕಾಯಿನ ಸಿಪ್ಪೆ ತೆಗೆದು ಸೀಡ್ಸನ್ನು ಕೂಡ ತೆಗೆದು ನೀಟಾಗಿ ರೆಡಿ ಮಾಡ್ಕೋಬೇಕು. ಈ ಥರ ಇದನ್ನು ತುರ್ಕೊಳ್ಬೇಕಾಗತ್ತೆ. ಕೊಬ್ಬರಿ ತುರಿಯೋದ್ರಿಂದ ದಪ್ಪ ತುರಿ ಬರುತ್ತಲ್ಲ, ಆ ಒಂದು ಪಾರ್ಟಲ್ಲಿ ತುರ್ಕೊಳ್ಬೇಕು ಇದನ್ನು. ನೋಡಿ, ಇಷ್ಟು ತುರಿ ಸಿಕ್ಕಿದೆ ನಮಗೆ. ದಪ್ಪ ತುರಿ ಆದರೆ ನಮಗೆ ಬಾಯಿಗೆ ಸಿಗುತ್ತಲ್ಲ, ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಈ ಅಕ್ಕಿನ ನಾವು ರುಬ್ಕೊಳ್ಬೇಕಾಗತ್ತೆ. ಮೊದಲಿಗೆ ನಾನು ಸ್ವೀಟ್ ಕಡುಬನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ನೆನೆಸಿರ್ತಕ್ಕಂಥ ಅಕ್ಕಿನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಲೋಟ ಅಕ್ಕಿಗೆ ಆಲ್ಮೋಸ್ಟ್ 3/4 ಲೋಟದಷ್ಟು ನಾನಿಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಸಿಹಿ ಪ್ರಮಾಣ ಬೇಕು ಅಂತ ಅಂದರೆ 1 ಲೋಟಕ್ಕೆ 1 ಲೋಟನೇ ತೊಗೊಳ್ಳಿ. ನಾನು ತೊಗೊಂಡಿರೋದಿಲ್ಲಿ ಸ್ವಲ್ಪ ಮೈಲ್ಡಾಗಿ ಬರುತ್ತೆ, ತುಂಬ ಸಿಹಿ ಅಂತ ಅನಿಸಲ್ಲ. ಹಾಗೆಯೇ 1-2 ಏಲಕ್ಕಿನ ಸೇರಿಸಿ ಇದನ್ನು ನೀರನ್ನ ಸೇರಿಸ್ತೇನೆ. ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ಲ, ಗ್ರೈಂಡ್ ಮಾಡಿರ್ತಕ್ಕಂಥ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ಏನು ತುರಿದಿಟ್ಕೊಂಡಿದ್ವಿ ಕುಂಬಳಕಾಯಿನ, ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಮಿಕ್ಸ್ ಮಾಡಿಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಹಾಗೆಯೇ ಬಾಳೆದೆಲೆನೂ ಕೂಡ ಸ್ವಲ್ಪ ಸ್ಟವ್ ಮೇಲೆ ಹಿಂದೆ ಮುಂದೆ ಬಿಸಿ ಮಾಡಿಕೊಂಡ್ರೆ ಒಡೆಯಲ್ಲ ನೋಡಿ, ಈ ಥರ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಅದನ್ನು ಕೂಡ ಬಿಸಿ ಮಾಡಿ ಸ್ಟಫಿಂಗ್ನ ಇಟ್ಕೊಂಡು ಕ್ಲೋಸ್ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನೀವು. ಈಗ ಇದನ್ನು ಸ್ಟೀಮರ್ಗೆ ಇಟ್ಕೊಂಡು 15ರಿಂದ 20 ನಿಮಿಷ ಬೇಯಿಸ್ಕೊಂಡ್ವಿ ಅಂತ ಅಂದರೆ ನಮಗೆ ಕುಂಬಳಕಾಯಿ ಸಿಹಿ ಕಡುಬು ರೆಡಿಯಾಗುತ್ತೆ. ಲಿಡ್ನ ಕ್ಲೋಸ್ ಮಾಡಿ ಒಂದು 15ರಿಂದ 20 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಅಷ್ಟರಲ್ಲಿ ಖಾರ ಕಡುಬು ಕೂಡ ನಾವು ಇಲ್ಲಿ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಹಾಗೆಯೇ ಜೀರಿಗೆ 1 ಸ್ಪೂನು ಹಾಕಿ ತರಿಯಾಗಿ ರುಬ್ಕೊಳ್ಳಿ. ಈಗ ಇದಕ್ಕೆ ನೆನೆಸಿರ್ತಕ್ಕಂಥ ಕಡಲೆಬೇಳೆ 1 ಬೌಲಷ್ಟು ಹಾಕಿ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಳ್ಬೇಕಾಗುತ್ತೆ. ತುಂಬ ನುಣ್ಣಗೆ ಪೇಸ್ಟ್ ಮಾಡಬೇಡಿ, ಸ್ವಲ್ಪ ತರಿಯಾಗಿಯೇ ರುಬ್ಕೊಳ್ಳಿ. ಈಗ ಇದಕ್ಕೆ ನಾವು ಕಡಲೆಬೇಳೆ ತೊಗೊಂಡಿದ್ವಲ್ಲ, ಅದೇ ಬೌಲಲ್ಲಿ 1 ಬೌಲಷ್ಟು ಅಕ್ಕಿ ತರಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. 2 ಬೌಲಷ್ಟು ತುರಿದಿರ್ತಕ್ಕಂಥ ಕುಂಬಳಕಾಯಿನೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ಕುಂಬಳಕಾಯಿ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿದ್ದಿಲ್ಲ, ಸ್ಟಫಿಂಗ್ ಅಲ್ಲಿ ನಾವು ಸಿಹಿ ಕಡುಬಿಗೆ ಬೇರೆ ಇರುತ್ತೆ, ಖಾರ ಕಡುಬಿಗೆ ಬೇರೆ ಇರುತ್ತೆ, ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಬಾಳೆದೆಲೆನ ಕಟ್ ಮಾಡಿ ಇದನ್ನು ಕೂಡ ಹಿಂದೆ ಮುಂದೆ 2 ಕಡೆಯಲ್ಲೂ ಕೂಡ ನಾನು ಸ್ಟವ್ ಮೇಲಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಒಡೆಯಲ್ಲ. ಎಣ್ಣೆ ತುಪ್ಪ ಏನೂ ಹಾಕೋದು ಬೇಡ. ಎಲೆನ ತೊಳೆದು ನಾವೇನು ಸ್ಟಫಿಂಗ್ ಮಾಡ್ಕೊಂಡಿದ್ವಿ ಅದನ್ನಿಟ್ಟು ಈ ಥರ 2 ಬದಿನಲ್ಲೂ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಫೋಲ್ಡ್ ಮಾಡಿ ಸ್ಟೀಮಲ್ಲಿಟ್ಟು ಬೇಯಿಸ್ಕೊಂಡ್ವಿ ಅಂತ ಅಂದರೆ ಖಾರ ಕಡುಬು ಕೂಡ ನಮಗೆ ರೆಡಿಯಾಗುತ್ತೆ. ತುಂಬ ಸುಲಭ. ನೀವು ಕುಂಬಳಕಾಯಿ ಎಲ್ಲ ತುರಿದು ಇಟ್ಕೊಂಡಿದ್ದೀರಾ ಅಂದರೆ ಪಟಾಪಟ್ ಅಂತ ಆಗೋಗುತ್ತೆ. ರುಚಿ ಅಷ್ಟೇ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರಿಗಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ವಾರದಲ್ಲಿ 2ರಿಂದ 3 ಸಲ ಮಾಡಿಕೊಂಡ್ರೂ ಕೂಡ ವೆಯ್ಟ್ ಗೇನ್ ಆಗೋಲ್ಲ. ಅದೇ ಖಾರ ಕಡುಬಿಗೆ ನಾನಿಲ್ಲಿ ಈ ಮೆಥಡನ್ನು ಕೂಡ ತೋರಿಸ್ತಿದ್ದೀನಿ. ಅಕ್ಕಿನ ರುಬ್ಬಾದರೂ ತೊಗೊಳ್ಳಿ ಅಥವಾ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಪ್ಪು ಅಂದರೆ ಚಿಟಿಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ಎಲೆ ಮೇಲೆ ಬಳಿಬೇಕಾಗುತ್ತೆ. ಅದಕ್ಕೆ ಸ್ಟಫಿಂಗ್ನ ಇಟ್ಟು ಈ ಥರ 2 ಬದಿನಲ್ಲೂ ಕ್ಲೋಸ್ ಮಾಡ್ಕೊಂಡ್ವಿ ಅಂತ ಅಂದರೆ ಇದು ನಿಮಗೆ ಬೇರೆ ಥರನೇ ಬರುತ್ತೆ. ತೋರಿಸ್ತೀನಿ ಎಂಡಲ್ಲಿ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು. ಇದನ್ನು ಕೂಡ 15ರಿಂದ 20 ನಿಮಿಷ ನಾವು ಸ್ಟೀಮ್ ಕುಕ್ ಮಾಡ್ಕೊಂಡ್ವಿ ಅಂತ ಅಂದರೆ ಸೂಪರಾಗಿರ್ತಕ್ಕಂಥ ಕುಂಬಳಕಾಯಿ ಸಿಹಿ ಹಾಗೆ ಖಾರ ಕಡುಬು ರೆಡಿಯಾಗುತ್ತೆ. ನೋಡಿ, ಬಾಳೆದೆಲೆ ಕಲರ್ ಚೇಂಜ್ ಆಗಿದೆ, ನೋಡ್ತಿರ್ಬೋದು ನೀವು. ಇದು ಬಂದು ತಳದಲ್ಲಿಟ್ಟಿರೋದು ಫ್ರೆಶ್ ಬಾಳೆದೆಲೆ, ಇದು ಬಂದು ಸ್ಟೀಮ್ ಆಗಿರ್ತಕ್ಕಂಥ ಬಾಳೆದೆಲೆ. ನಾನಿಲ್ಲಿ ಸಿಹಿ ಮತ್ತು ಖಾರ ಕಡುಬು ಎರಡನ್ನೂ ಕೂಡ ತೋರಿಸ್ತಿದ್ದೀನಿ. ಹೇಗೆ ನೋಡಿ, ಇದು ಬಂದು ಸಿಹಿ ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ನೋಡ್ತಿರ್ಬೋದು ನೀವು. ಸಿಹಿ ಗೆಣಸು ತುರ್ದು ಹಾಕಿರೋದು ಸೇಮ್ ಅದೇ ಕಲರ್ ಬಂದಿದೆ. ಹಾಗೆಯೇ ಖಾರ ಕಡುಬು ಅದು ಅಕ್ಕಿ ಹಿಟ್ಟು ಸಾವರಿಲ್ವಲ್ಲ ಅದು. ಇದು ಬಂದು ಅಕ್ಕಿ ಹಿಟ್ಟನ್ನು ಸಾವರಿ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾನಿಲ್ಲೊಂದು ತೋರಿಸ್ತೀನಿ. ನೋಡಿ ಸಖತ್ತಾಗಿ ಬಂದಿದೆ, ನೋಡ್ತಿರ್ಬೋದು ನೀವು. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತಲ್ವ. ಮಿಸ್ ಮಾಡದೆ ಟ್ರೈ ಮಾಡಿ, ಸಿಕ್ಕಾಬಟ್ಟೆ ರುಚಿಯಾಗಿರುತ್ತೆ. ಮನೆಯವರೆಲ್ಲ
ಪದೇ ಪದೇ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿ ಬರುತ್ತೆ. ಟ್ರೈ ಮಾಡಿ. ಸಿಹಿ ಖಾರ ಕಡುಬು ಎರಡನ್ನೂ. ಇದಕ್ಕೆ ಚಟ್ನಿ ಬೇಕಾದರೆ ಮಾಡ್ಕೊಳ್ಳಿ, ಹಾಗೇನೂ ಕೂಡ ತಿನ್ಬೋದು ತುಪ್ಪದ ಜೊತೆಯಲ್ಲಿ. ತುಂಬ ರುಚಿಯಾಗಿರುತ್ತೆ ನೋಡಿ. ಎಷ್ಟು ತೆಳುವಾಗಿ ಬಂದಿದೆ, ಒಡೆಯಲ್ಲ, ಮುರಿಯಲ್ಲ, ಹರಿಯಲ್ಲ. ಸಿಕ್ಕಾಪಟ್ಟೆ ರುಚಿಯಾಗಿ ಬರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೀವು ಒಂದು ಸಲ ಟ್ರೈ ಮಾಡಿದ್ರಿ ಅಂದರೆ ಪದೇ ಪದೇ ಮಾಡ್ತಿರ್ತೀರ, ಅಷ್ಟು ರುಚಿಯಾಗಿ ಬರುತ್ತೆ. ಅರಿಶಿನದ ಎಲೆ ಇತ್ತು ಅಂತ ಅಂದರೆ ಅದು ಇನ್ನೂ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಆ ಅರಿಶಿನದ ಎಲೆದು ಫ್ಲೇವರ್ ಬಿಡುತ್ತೆ ಸ್ಟೀಮ್ ಕುಕ್ ಮಾಡಿದಾಗ, ಅದು ತುಂಬ ರುಚಿಯಾಗಿರುತ್ತೆ. ನನಗೆ ಅರಿಶಿನದ ಎಲೆ ಸಿಗಲಿಲ್ಲ, ಹಾಗಾಗಿ ಬಾಳೆದೆಲೆನ ಉಪಯೋಗಿಸ್ಕೊಂಡು ಮಾಡಿರ್ತಕ್ಕಂಥದ್ದು. ನಿಮ್ಗೆ ಅರಿಶಿನದ ಎಲೆ ಸಿಕ್ತು ಅಂತ ಅಂದರೆ ಖಂಡಿತ ಅರಿಶಿನದ ಎಲೆಯಲ್ಲಿ ಟ್ರೈ ಮಾಡಿ, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಕಳೆದು ಹೋಗ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು, ವೆಯ್ಟ್ ಗೈನ್ ಆಗಲ್ಲ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.